ಸರ್ಕಾರಿ ಯೋಜನೆಗಳು ಅಭಿವೃದ್ಧಿ ಕಾಮಗಾರಿಗಳ ಬಗ್ಗೆ ಜನಸಾಮಾನ್ಯರಿಗೆ ತಿಳಿಬೇಕೆಂಬ ಉದ್ದೇಶದಿಂದ ಮಾಹಿತಿ ಹಕ್ಕು ಯೋಜನೆ ಜಾರಿಗೊಳಿಸಿದೆ. ಆದರೆ ಇದು ಮಾಹಿತಿ ಕೇಳಿದವರ ಜೀವಕ್ಕೆ ಎರವಾಗುವ ಅಪಾಯ ಉಂಟಾಗಿದೆ. ಈ ಹಿಂದೆ ರಾಯಭಾಗ ತಹಸೀಲ್ದಾರ್ ಕಚೇರಿಯಲ್ಲಿ ಮಾಹಿತಿ ಕೇಳಿದ ಕಾರ್ಯಕರ್ತರ ಮೇಲೆ ಗೂಂಡಾಗಳಿಂದ ಹಲ್ಲೆ ನಡೆದಿದ್ದು, ಈ ಬಗ್ಗೆ ತಹಸೀಲ್ದಾರ್ ಸೇರಿದಂತೆ 10 ಜನರ ವಿರುದ್ಧ ದೂರು ದಾಖಲಾಗಿತ್ತು. ಆದರೂ ಕೂಡ ಪೊಲೀಸರು ಇದುವರೆಗೂ ಯಾವುದೇ ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಅಂತ ಮಾಹಿತಿ ಹಕ್ಕು ಕಾರ್ಯಕರ್ತ ಅನಿಲ್ ಶೆಟ್ಟಿ ಆರೋಪಿಸಿದ್ದಾರೆ. ತಹಸೀಲ್ದಾರ್ ಕಚೇರಿಯಲ್ಲಿ ನಡೆದ ನಕಲಿ ಚಲನ್ ಹಗರಣ ಹಾಗೂ ಬರಗಾಲದಲ್ಲಿ ಟ್ಯಾಂಕರ್ ಮೂಲಕ ನೀರು ಸರಬರಾಜು ಮಾಡಿದ ಬಗ್ಗೆ ಅನಿಲ್ ಶೆಟ್ಟಿ ಮಾಹಿತಿ ಕೇಳಿದ್ದಾರೆ. ಒಟ್ಟು 35ಕ್ಕೂ ಹೆಚ್ಚು ಮಾಹಿತಿಯನ್ನ ಕೇಳಿದ್ದು, ಇದುವರೆಗೆ 7 ಮಾಹಿತಿಯನ್ನ ಮಾತ್ರ ನೀಡಲಾಗಿದೆ. ಇನ್ನುಳಿದ ಮಾಹಿತಿ ಬಗ್ಗೆ ಕೇಳಿದ್ರೆ ರಾಯಭಾಗದ ತಹಸೀಲ್ದಾರ್ ಶಿವಾನಂದ ಸಾಗರ್ ತಮ್ಮ ದರ್ಪ ತೋರಿದ್ದಾರೆ. ತಮ್ಮನ್ನ ಕಚೇರಿಗೆ ಕರೆಸಿ ಜೀವ ಬೆದರಿಕೆ ಹಾಕಿದ್ದಾರೆ. ಅಲ್ಲದೆ ಕಳೆದ 20 ದಿನಗಳ ಹಿಂದೆ ತಮ್ಮ ಮೇಲೆ ಗೂಂಡಾಗಳಿಂದ ಹಲ್ಲೆ ಮಾಡಿಸಿದ್ದಾರೆ ಅಂತ ಅನಿಲ್ ಶೆಟ್ಟಿ ಆರೋಪಿಸಿದ್ದಾರೆ. ತಮಗೆ ಜೀವ ಬೆದರಿಕೆ ಇದ್ದು ಭಯದಿಂದಲೇ ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಅನಿಲ್ ಶೆಟ್ಟಿ ಆತಂಕ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ಯುವ ಮಾಹಿತಿ ಹಕ್ಕು ಕಾರ್ಯಕರ್ತರಾದಂತಹ ಅನಿಲ್ ಶೆಟ್ಟಿ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಅನಿಲ್ ಶೆಟ್ಟಿ ಅವರೇ. ನಮಸ್ಕಾರ ಮೇಡಮ್. ಎಸ್, ನೀವು 35ಕ್ಕೂ ಹೆಚ್ಚು ಮಾಹಿತಿಯನ್ನ ಕೇಳಿದ್ರಿ. ಆದ್ರೆ ಅವ್ರು ಕೊಟ್ಟಿರುವಂತದ್ದು ಇದುವರೆಗೆ 7 ಮಾಹಿತಿ ಮಾತ್ರ. ಜನಸಾಮಾನ್ಯರಿಗೆ ಉಪಯೋಗವಾಗ್ಲಿ ಅನ್ನುವಂತಹ ಯೋಚನೆ ಇಟ್ಕೊಂಡು ಈ ಯೋಜನೆಯನ್ನ ಜಾರಿಗೆ ತರಲಾಗಿದೆ. ಆದ್ರೂ ಸಹ ಏನು ಉಪಯೋಗ ಆಗ್ತಾ ಇಲ್ವಲ್ಲ ಇದರಿಂದ ಜನಸಾಮಾನ್ಯರಿಗೆ, ಅಲ್ವಾ? ಮೇಡಮ್ ನೋಡಿ, ನಾನು 31/10/2013 ಇಲ್ಲಿವರೆಗೆ ನಾನು ಸುಮಾರು 37ಕ್ಕಿಂತ ಹೆಚ್ಚು ಮಾಹಿತಿ ಕೇಳಿದ್ದೆ ಮೇಡಮ್. ಅಷ್ಟೊಳಗೆ 7 ಮಾಹಿತಿ ಎಂತ ಕೊಟ್ಟಾರಂದ್ರೆ ಮೇಡಮ್, ಅವರಿಗೆ ಸಂಬಂಧ ಇಲ್ಲ. ಅಂದ್ರೆ ಅದು ಮಾಹಿತಿ ನಾನು ಎಂತಾಗೆ ತಹಸೀಲ್ದಾರ್ ಎಷ್ಟು ಮಂದಿ ಬಂದೋದ್ರು ಇಂಥ ಒಂದು ಕೆಲವೊಂದು ಮಾಹಿತಿ ಅಥವಾ ಅವರು ಆರೋಪಿ ಆಗಂಗಿಲ್ಲ ಅಂತ ಮಾಹಿತಿ ಅಷ್ಟೇ ಅವ್ರು ಕೊಟ್ಟಿದ್ದಾರೆ ಮೇಡಮ್. ಇವಾಗ ಇವು ನಾನು ರೇಷನ್ ಕಾರ್ಡ್ ಬಗ್ಗೆ ಆಗಲಿ, ನೀರಿನ ಸರಬರಾಜು ಬಗ್ಗೆ ಅಂತ ಸಿಪಾಯಿ ಅಂತ ಮುಲ್ಲಾ ಅಂತ ವ್ಯಕ್ತಿ ಇದ್ದ ಮೇಡಮ್, ತಹಸೀಲ್ದಾರ್ ಕ್ವಾರ್ಟರ್ಸ್ ನಲ್ಲಿ ಒಂದು ಸಾವಿದ್ದ ಅಂದ್ರೆ ತಿಳ್ಕೊಂಡಿದ್ದಾನೆ ಮೇಡಮ್. ಅದ್ರ ಬಗ್ಗೆ ನಾನು DNA ಟೆಸ್ಟ್ ಬಗ್ಗೆ ನಾನು ಈ ತರ ಮಾಹಿತಿ ಕೇಳಿದ್ರು ಅವ್ ಮಾಹಿತಿನವರೆಗೆ ಕೊಟ್ಟಿಲ್ಲ ಮೇಡಮ್. ಆಮೇಲೆ ನನಗೊಮ್ಮೆ 31/10/2013 ತಹಸೀಲ್ದಾರ್ ನೇರವಾಗಿ ತನ್ನ ಗೌರ್ಮೆಂಟ್ ನಂಬರ್ದಿಂದ ಕಾಲ್ ಮಾಡಿ ಜೀವ ಬೆದರಿಕೆ ಹಾಕಿದ್ರಿ ಮೇಡಮ್. ಅವ್ರು ಹಿಂಗೆ ತಕ್ಕೋ ಎಲ್ಲಾರು ನಿನ್ ಬಿಡಂಗಿಲ್ಲ, ಭಾಳ ಆಯ್ತು ನಿಂದಂತ ಈ ತರ ನಂಗೆ ಜೀವ ಬೆದರಿಕೆ ಹಾಕಿದ್ರಿ ಮೇಡಮ್. ಅದಕ್ಕೆ ನಾನು ಸುಮಾರು ಸರಿ ನಾನು ಮಾಹಿತಿ ಕೇಳ್ತಾ ಇದೀನಿ. ಅದಕ್ಕೂ ನನಗೆ ರಿಪ್ಲೈ ಬರ್ತಾ ಇಲ್ಲ. ಗುಂಡಾವಳಿ ಹಚ್ಚಿ ಮೊನ್ನೆ ಹೊಡಿಸಿದ್ರಿ ಮೇಡಮ್. ನಾನು ಅದೃಷ್ಟವಶ ನಾನು ಪ್ರಾಣ ಹಾನಿ ಆಗಿಲ್ಲ ಮೇಡಮ್. ಈ ತರ ಬಹಳ ಅಂದ್ರೆ ಬಹಳ ಅವರಲ್ಲಿ ಅವ್ರ ಕ್ವಾರ್ಟರ್ಸ್ ಅಲ್ಲಿ ಅನೇಕ ಚಟುವಟಿಕೆಯಲ್ಲಿ ತಹಸೀಲ್ದಾರ್ ರಾಯಭಾಗದಲ್ಲಿ ಈ ತರ ಬಹಳ ಮಾಡ್ತಾ ಇದ್ದಾರೆ ಮೇಡಮ್. ನಾನು DC ಅವ್ರ ಗಮನಕ್ಕೆ ತಂದೆ, ಅದು IG ಅವ್ರ ಗಮನಕ್ಕೂ ತಂದೆ, ಹಾಗೂ ರಾಯಬಾಗ್ ಪೊಲೀಸ್ ಠಾಣೆಯವರಿಗೆ ನಾನು ತಹಸೀಲ್ದಾರ್ ನಾನು ಈ ತರ ಮಾತಾಡಿದ್ರೆ ಬೇಕಾದ್ರೆ ಕ್ವಾಲಿಟಿ ಚೆಕ್ ಮಾಡಿ ಅವ್ರ ಮೇಲೆ ಆಕ್ಷನ್ ತಗೋರಿ ಅಂದ್ರು ಕೂಡ ರಾಯಬಾಗ್ ತಹಸೀಲ್ದಾರ್ PSI ಅವ್ರು ಏನಂತಾರೆ ಮೇಡಮ್, ಇಲ್ಲ ನಾನು ಅದ್ರ ಬಗ್ಗೆ ಎನ್ಕ್ವೈರಿ ಮಾಡ್ತಾ ಇದ್ದೀನಿ ಅಂತ ಸುಮಾರು 19/12 ನಾನು FIR ಮಾಡಿದ್ದೆ ಮೇಡಮ್. ಇನ್ನೂವರೆಗೆ ತಹಸೀಲ್ದಾರ್ ಬಗ್ಗೆ ಏನೂ ಆಕ್ಷನ್ ತಗೊಂಡಿಲ್ಲ ಮೇಡಮ್. ಅಂದ್ರೆ ಯಾಕೆ ಏನು ಆಕ್ಷನ್ ಯಾಕೆ ತಗೋತಾ ಇಲ್ಲ? ಅಂದ್ರೆ ತಹಸೀಲ್ದಾರ್ ಶಿವಾನಂದ ಸಾಗರ್ ಅವರು ಸಹ ಇದಕ್ಕೆ ಯಾವುದೇ ರೀತಿಯಾದಂತಹ ರೆಸ್ಪಾನ್ಸ್ ನ ಮಾಡ್ತಾ ಇಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ಸಹ ಇದ್ರ ಬಗ್ಗೆ ಆ ತರ ಏನಿಲ್ಲ, ಇದೇ ತರ ನಿಮಗೆ ಎನ್ಕ್ವೈರಿ ಮಾಡಿ ಹೇಳ್ತಾರೆ ಹೊರತು ಅವ್ರ ಕಡೆ ದೋಷಿ ಇದೆ ಅಂತ ಎನ್ಕ್ವೈರಿ ಮಾಡಿ ಹೇಳಲ್ಲ ಮೇಡಮ್ ಸರ್ ಅಂತ ಹೇಳಿದೆ. ಆದ್ರೂ ಕೂಡ DC ಅವರು ಆಯ್ತು ಎನ್ಕ್ವೈರಿ ಮಾಡ್ತಾ ಇದ್ದೇನೆ ಅಂತ ಇದೇ ಹೇಳ್ತಾ ಇದ್ದಾರೆ ಮೇಡಮ್. ಓಕೆ, ಧನ್ಯವಾದಗಳು ಅನಿಲ್ ಶೆಟ್ಟಿ ಅವರೇ ಜನಶ್ರೀ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಈಗ ರಾಯಭಾಗದ ತಹಸೀಲ್ದಾರ್ ಆದಂತಹ ಶಿವಾನಂದ್ ಸಾಗರ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಶಿವಾನಂದ್ ಸಾಗರ್ ಅವರೇ. ನಮಸ್ಕಾರ ಮೇಡಮ್. ಓಕೆ, ಆ ಭಾಗದಲ್ಲಿ ಮಾಹಿತಿ ಹಕ್ಕು ಯೋಜನೆ ನಿಜಕ್ಕೂ ಜನಸಾಮಾನ್ಯರಿಗೆ ಪ್ರಯೋಜನವಾಗ್ತಿದೆ ಅಂತ ನಿಮ್ಗೆ ಅನ್ನಿಸ್ತಿದ್ಯಾ? ಅವ್ರು ಏನ್ ಕೇಳಿದಾರೆ ಮೇಡಮ್, ನಾನು ಎಲ್ಲಾ ರಿಪ್ಲೈ ಮಾಡಿದ್ದೀನಿ ಮೇಡಮ್ RPD ಮುಖಾಂತರ. ಅವರು 35ಕ್ಕೂ ಹೆಚ್ಚು ಮಾಹಿತಿ ಕೇಳಿದ್ದಾರೆ. ಅದ್ರಲ್ಲಿ ನೀವು ಕೊಟ್ಟಿರುವಂತದ್ದು 7 ಮಾಹಿತಿ, ಅದು ಕೂಡ ತೀರಾ ಸಾಮಾನ್ಯವಾದಂತಹ ಮಾಹಿತಿಯನ್ನೇ ಅವ್ರ ಕೈಗೆ ಇಟ್ಟಿದ್ದೀರಾ. 18 ಅಪ್ಲಿಕೇಶನ್ ಕೊಟ್ಟಿದ್ದಾರೆ ಮೇಡಮ್. 18 ಕೊಟ್ಟು 13 ಕೊಟ್ಟಿದ್ದೆ. ಉಳಿದಿದ್ದು 5 ಏನದ ಇನ್ನೂ ಟೈಮಿಂಗ್ ಇದೆ. ಎಲ್ಲ ಕೊಟ್ಟಿದ್ದೇವೆ ಮೇಡಮ್. ಎಲ್ಲದೂ ಕೊಟ್ಟಿದ್ದೀರಾ? ಹೌದು, ಎಲ್ಲ ಕೊಟ್ಟಿದ್ದೀನಿ. ಇನ್ನು ಟೈಮ್ದಲ್ಲಿ ಎಲ್ಲ ಕೊಟ್ಟಿದ್ದೀನಿ. ಓಕೆ, ಅನಿಲ್ ಶೆಟ್ಟಿ ಅವರು ಹೇಳ್ತಾ ಇದ್ದಾರೆ 35ಕ್ಕೂ ಹೆಚ್ಚು ಮಾಹಿತಿ ನಾನು ಕೇಳಿದ್ದು, ಆದ್ರೆ ಅವ್ರು ಕೊಟ್ಟಿರುವಂತದ್ದು ಕೇವಲ 7 ಮಾಹಿತಿ ಬಗ್ಗೆ ಕೇಳಿದ್ರೆ ತಹಸೀಲ್ದಾರು ದರ್ಪ ತೋರಿಸ್ತಿದ್ದಾರೆ ಅನ್ನುವಂಥದ್ದು ಕೂಡ ಈಗ ಬಹಿರಂಗ ಆಗಿದೆ. ಏನ್ ಹೇಳ್ತೀರಿ ಇದ್ರ ಬಗ್ಗೆ ಅಂತ? ಇಲ್ಲ ಮೇಡಮ್, ಮಾಹಿತಿ ಕೇಳಿದ ಮೇಲೆ ಕೊಡೋದು ನಮ್ಮ ಕರ್ತವ್ಯ. ಅವ್ರ ಮೇಲೆ ದರ್ಪ ಮಾಡ್ಲಿಕ್ಕೆ ನಾವು ನೌಕರಿ ಮಾಡ್ಲಿಕ್ಕೆ ಬಂದಿರ್ತೇವೆ 2 ವರ್ಷ. ಅದು ಇನ್ಫಾರ್ಮೇಶನ್ ನಾವೆಲ್ಲ ಕೊಟ್ಟಿದ್ದೇವೆ. ಪ್ರಶ್ನಾರ್ಥಕ ಚಿಹ್ನೆಗಳಿದ್ದು ಅವನ್ನ ಮಾಹಿತಿ ಹೆಚ್ಚಿನಲ್ಲಿ ಬರುವುದಿಲ್ಲ. ಲಭ್ಯದ ದಾಖಲೆಯನ್ನು ಕೊಡ್ಲಿಕ್ಕೆ ಮಾತ್ರ ಅವಕಾಶ ಇದೆ. ಪ್ರಕರಣದಲ್ಲಿ ಲಭ್ಯದ ದಾಖಲೆಗಳು ಅವೆಲ್ಲ ನಾನು ಕೊಟ್ಟಿದ್ದೀನಿ ಮೇಡಮ್.
ಅಲ್ಲ, ಮಾಹಿತಿಯನ್ನ ಕೇಳಿದ್ರೆ ಕಚೇರಿ ಕರೆಸಿ ಜೀವ ಬೆದರಿಕೆ ಹಾಕ್ತಾರೆ ಅಂತ ಮಾಹಿತಿ ಸಿಕ್ಕಿದೆ. ಸೊ ಇದ್ರ ಬಗ್ಗೆ ಏನ್ ಹೇಳಿ? ಇಲ್ಲ ಇಲ್ಲ ಮೇಡಮ್, ನಾವೇನು ಜೀವ ಬೆದರಿಕೆ ಹಾಕಿಲ್ಲ ಮೇಡಮ್. ಒಂದ್ಸರಿ ಫೋನಲ್ಲಿ ಮಾಡಿದೆ, ನಿಮ್ದು ಏನು ಮಾಹಿತಿ ಇದೆ ಬಂದ್ರಪ್ಪ ಕಚೇರಿಗೆ ಕೊಡ್ತಾ ಇದ್ದೇವೆ ಅಂತ ಹೇಳಿದ್ರು ರೀ. ಆ ಬಲ್ಕ್ ಮಾಹಿತಿ ಇತ್ತು, ಸುಮಾರು 2002ರಿಂದ ಮಾಹಿತಿ ಕೇಳಿದ್ರು. ಸುಮಾರು ಅದು ಸಾವಿರಾರು ಪೇಜ್ ಆಗ್ತಿತ್ತು. ಓಕೆ. ನಮಗೆ ಯಾವ ವರ್ಷದ್ದು ಯಾವ ಅವಧಿದು ಬೇಕು ಹೇಳಿ ನಮ್ಮ ಕಚೇರಿಯಲ್ಲಿದೆ, ಅದು ತಾಸಿಗೆ 20 ರೂಪಾಯಿ ಕೊಟ್ಟು ನೋಡ್ಕೋಬೇಕಾಗದ, ನೀವು ಇದೇ ಬೇಡಿದ್ರೆ ಇದನ್ನ ಜಾಸ್ತಿ ಮಾಡಿ ಕೊಡ್ತೀವಿ ಅಂತ ಹೇಳಿದ್ದೀನಿ ಮೇಡಮ್. ಅಲ್ಲ, ಇಷ್ಟು ಸಾಫ್ಟ್ ಆಗಿ ಇಷ್ಟು ನ್ಯಾಯವಾಗಿ ಮಾತಾಡಿದಿದ್ರೆ ಮೇ ಬಿ ಇದು ಇಷ್ಟೊಂದು ಸುದ್ದಿ ಆಗ್ತಿರ್ಲಿಲ್ಲ ಅಂತ ಅನ್ಸುತ್ತೆ ಅಲ್ವಾ? ಇಲ್ಲ ಮೇಡಮ್, ಅದು ಏನಿಲ್ಲ. ನಾವು ತಹಸೀಲ್ದಾರ್ ಆಗಿ ನಮ್ಮ ಮಾಹಿತಿ ಅಂತ ಇದ್ರೆ ಅದು ನಾವು ಎಲ್ಲ ಪೂರೈಸಿದ್ವಿ ಮೇಡಮ್. ಓಕೆ. ಅಲ್ಲ ಶಿವಾನಂದ ಸಾಗರ್ ಅವರೇ, ನೀವು ಹೇಳಿದ್ರಿ ಈಗ 35ಕ್ಕೂ ಹೆಚ್ಚು ಮಾಹಿತಿಯನ್ನು ಅವ್ರು ಕೇಳಿದ್ರು, ಆದ್ರೆ ನಾವೆಲ್ಲ ಮಾಹಿತಿಯನ್ನು ಕೂಡ ಕೊಟ್ಟಿದ್ದೀವಿ, ಇನ್ನೂ ಸ್ವಲ್ಪ ಟೈಮ್ ಇದೆ, ಅಷ್ಟರೊಳಗೆ ನಾವು ಕೊಟ್ಬಿಡ್ತೀವಿ, ತುಂಬಾ ನ್ಯಾಯವಾಗಿ ಮಾತಾಡಿದ್ದೀವಿ ಅಂತ ನೀವು ಹೇಳಿದ್ರಿ. ಆದ್ರೆ ಅನಿಲ್ ಶೆಟ್ಟಿ ಅವರು ಖಂಡಿತವಾಗ್ಲೂ ಈ ರೀತಿಯಾಗಿ ಬಿಹೇವ್ ಮಾಡಿಲ್ಲ ಕಚೇರಿಯಲ್ಲಿ ಅಂತ ಹೇಳ್ತಿದ್ದಾರೆ. ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಅನಿಲ್ ಶೆಟ್ಟಿ ಅವರೇ ಇದ್ದಾರೆ. ಅನಿಲ್ ಶೆಟ್ಟಿ ಅವರೇ. ಹೌದು ಮೇಡಮ್. ಎಸ್, ಅವ್ರು ಹೇಳ್ತಾ ಇದ್ದಾರೆ ತಹಸೀಲ್ದಾರು ಇಲ್ಲ ನಮ್ಮ ಕಡೆಯಿಂದ ಯಾವುದೇ ಮಿಸ್ಟೇಕ್ ಆಗಿಲ್ಲ ಅಂತ. ನೀವೇ ಮಾತಾಡಿ. ಮೇಡಮ್ ಅವರಿಗೆ ನನಗೆ ಎಲ್ಲಾ ರೀತಿಯಿಂದ ಮಾಹಿತಿ ಡೇಟ್ ಒಳಗಿಂದ ಕೊಟ್ಟಿದ್ದಾರೆ ಬಹಿರಂಗವಾಗಿ. ಲೈನ್ ತಹಸೀಲ್ದಾರ್ ಶಿವಾನಂದ್ ಸಾಗರ್ ಲೈನ್ ಅಲ್ಲಿ ಇದ್ದಾರೆ, ನೀವು ಕೇಳಿ ಅವ್ರನ್ನ. ಅದೇ ಅವ್ರು ಶಿವಾನಂದ್ ಸಾಗರ್ ತಹಸೀಲ್ದಾರ್ಗೆ ನಾನು ಓಪನ್ ಚೇಂಜ್ ಮಾಡ್ತೇನೆ ಮೇಡಮ್ ಅವರೇ. ಅವ್ರು ನನಗೆ ಎಲ್ಲಾ ರೀತಿಯಿಂದ ಮಾಹಿತಿ ಡೇಟ್ ಒಳಗಿಂದ ಕೊಟ್ಟಿದ್ದಾದ್ರೆ ನಿಮ್ಗೆ ನಾಳೆ ಸ್ಟುಡಿಯೋಕ್ಕೆ ಬನ್ನಿ ಅಂತ ಹೇಳಿ ಮೇಡಮ್. ನಾನು ವಿತ್ ಪ್ರೂಫ್ ಬರ್ತೇನೆ ಮೇಡಮ್. ಅವ್ರು ಕೊಟ್ಟಿದ್ರೆ ನಾನು ನೀವು ಏನ್ ಹೇಳ್ತೇವೆ ಕೇಳ್ತಾ ಇರೋದು ಮೇಡಮ್. ಓಕೆ, ಶಿವಾನಂದ್ ಸಾಗರ್ ಅವರೇ, ಅನಿಲ್ ಶೆಟ್ಟಿ ಅವರೇ ಮಾತಾಡ್ತಾ ಇರೋದು, ಉತ್ತರ ಕೊಡಿ. ಅವ್ರು ಹೇಳಿ ಮೇಡಮ್. ಇವಾಗ ಅವ್ರು ಹೇಳಿದ್ರು ಕಚೇರಿಗೆ ಬಂದು ನೀವು ಏನ್ ಬೇಕಾ ಡಾಕ್ಯುಮೆಂಟ್ಸ್ ಅವ್ರು ಹೋಗಂತ ನಾನು ಅವ್ರು ಕೇಳಿದ ಮಾಹಿತಿಯನ್ನ ಎಷ್ಟರಿಗೂ ಒಂದೊಂದು ಕಾಪಿ ಜೆರಾಕ್ಸ್ ಕಳಿಸಿದ್ದೀನಿ ಥ್ರೂ CCI. ಓಕೆ. ಅವರು ನಕಲಿ ಚಲನ್ ಹಗರಣ, ಬರಗಾಲದಲ್ಲಿ ಟ್ಯಾಂಕರ್ ಮೂಲಕ ನೀರು ಸರಬರಾಜು ಮಾಡಿದ ಬಗ್ಗೆ ಅವರು ಮಾಹಿತಿಯನ್ನ ಕೇಳಿದ್ರು. ಆ ಮಾಹಿತಿಯನ್ನ ನೀವು ಕೊಟ್ಟಿದ್ದೀರಾ ತಹಸೀಲ್ದಾರ್ ಅವರ? ಕೊಟ್ಟಿದ್ದೀನಿ ಮೇಡಮ್. ಅದು ಏನಾಗಿದೆ ಕಾನೂನು ಬಂತಿರೋದ್ರಿಂದ ಸುಮಾರು 1000-2000 ಪೇಜ್ ಇರೋದ್ರಿಂದ ಯಾವ ವರ್ಷದ ಅವಧಿ ಬೇಕಂದ್ರೂ ನಮ್ಮ ಕಚೇರಿಯಲ್ಲಿ ಬಂದು ನೋಡ್ಕೊಳ್ಳಿಕ್ಕೆ ಅವಕಾಶ ಇದೆ, ಬಂದು ನೋಡ್ಕೊಡ್ರಿ ಅಂತ ಹೇಳಿದವ್ರಿ. ಆ ರೀತಿ ಪತ್ರ ಬರ್ತಿದ್ದೆ ನಾವು. ಪತ್ರ ಬಿ ನನ್ನ ಕಡೆ ಮುಟ್ಟಿಲ್ಲ, ಮತ್ತೆ ರಿಸೀವ್ಡ್ ಕಾಪಿ ಅವ್ರ ಪ್ರೂಫ್ ತೋರಿಸಿ ಮೇಡಮ್ ಸ್ಟುಡಿಯೋಕ್ಕೆ. ಅವ್ರು ನನಗೆ ಪತ್ರ ಬರ್ದಿದ್ದು, ನನಗೆ ರಿಸೀವ್ಡ್ ಬಂದಿದ್ದು, ಅವ್ರ ಕಡೆ ಪ್ರೂಫ್ ತೋರಿಸು ಅಂತ ಹೇಳಿ ಮೇಡಮ್. ಅದಕ್ಕೆ ನಾನು ತಯಾರಿದ್ದೀನಿ ಮೇಡಮ್. ಪ್ರೂಫ್ ತೋರಿಸಿಲ್ಲ ಅವರು ನನಗೆ. ನೋಡಿ ಮೇಡಮ್, ನಾನು ಇಷ್ಟು ವರ್ಷದಿಂದ ಇಷ್ಟು ವರ್ಷಕ್ಕೆ ಕೊಡಿ ಅಂತ ಡೇಟ್ ನೇರವಾಗಿ ಮೇಡಮ್. ರಿಜಿಸ್ಟರ್ ಇಡಿ ನಮ್ಮಲ್ಲಿ ರೆಕಾರ್ಡ್ಸ್ ಇದೆ. ಹಾಂ ಮೇಡಮ್, ಬನ್ನಿ ಅಂತೇಳಿ ಸ್ಟುಡಿಯೋಕ್ಕೆ ತಗೊಂಡು ನಾಳೆ ನಾನು ರೆಡಿ ಇದ್ದೇನೆ ಮೇಡಮ್ ಸ್ಟುಡಿಯೋಕ್ಕೆ ಬರೋಕ್ಕೆ. ಖಂಡಿತವಾಗ್ಲೂ ಧನ್ಯವಾದಗಳು ಶಿವಾನಂದ್ ಸಾಗರ್ ಅವರೇ, ಅನಿಲ್ ಶೆಟ್ಟಿ ಅವರೇ, ಜನಶ್ರೀ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ.